ಸುಂದರಿ ಹೆಂಗದಿ? ಪಾಪು ಯಾವ್ದು ಹೆಣ್ಣ ಗಂಡ? ಗಂಡ್ರಿ. ಗಂಡ. ಒಳ್ಳೆ ಕೆಲಸ ಆಯ್ತು ಬಿಡಿ, ಖುಷಿ ಆತಪ್ಪ ನೋಡಿ. ನಿನ್ನಂಗೆ ಐತೆ ನೋಡು, ಆರೋಗ್ಯವಾಗೈತಲ್ಲ. ಅವ್ವ ನಿಮ್ಮವ್ವ ಅಲ್ಲಿ ಹೊರಗೆ ಅಂಗಡಿ ಕಡೆ ಹೋದ್ರು, ಅದನ್ನ ನೋಡಿನೇ ಬಂದೆ. ಅಲ್ಲ ನೀವು ಯಾಕೆ ಬರಕ್ಕೆ ಹೋದ್ರಿ? ಅವು ನೋಡಿದ್ರೆ ಒದರಾಡ್ತಾಳೆ ಮತ್ತೆ. ಅಲ್ಲ ಯಾಕೆ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಖರ್ಚಿಗೆ ರೊಕ್ಕ ಈ ಅದಾವ ಇಲ್ಲ ತಡಿ, ಹೊಸ ರೊಕ್ಕದಾಗ ಕೊಡ್ತೀನಿ, ಇಟ್ಕೋ ತೆಗೆದು. ಇದು ನಾ ಕೊಟ್ಟೆ ನನ್ನ ಬೇಡ, ನಿಮ್ಮ ಅವ್ಗೆ ಇದು ಖಾರ ಬೇಕಾದ್ರೂ ಉಪಯೋಗಿಸ್ಕೊ. ಏನಾರು ತಿಂತೀಯನ? ಏನು ಬೇಡ. ಅಲ್ಲ ನಿನ್ನ ಗಂಡನ ಮನೆಯವ್ರು ಯಾರೂ ಬಂದಿಲ್ಲ? ಅಯ್ಯೋ ಈಗ ಫೋನ್ ಮಾಡಿದ್ರೆ ಅಯ್ಯೋ ತಾಯಿ ಮಗ ಮೇಲೆ ಅದಾರ, ಈಗ ಬಂದೇ ಬಿಡ್ತಾರೆ. ನಾನೇ ಫೋನ್ ಮಾಡಿಲ್ಲ, ಅವ್ರ ಸಹವಾಸನ ಬೇಡ ಅಂತೇಳಿ. ದಿನಾನು ಫೋನ್ ಮ್ಯಾಗ ಫೋನು. ಮೊನ್ನೆ ನಮ್ಮ ಅತ್ತಿ ಬಂದು ಮನೆಗೆ ಬಾ ಕಾಲು ಬೀಳ್ತೇನೆ ಅಂತ ಅದನ. ಅವಂಗ ಆಕ್ಸಿಡೆಂಟ್ ಆಗೈತಿ, ಕಾಲು ಒಂದು 2-3 ತಿಂಗಳು ಅಷ್ಟೇ ರೆಸ್ಟ್ ಹೇಳ್ಯಾರ ಡಾಕ್ಟ್ರು. ಅವಂಗ ಹೆಂತ ಬೇಕನ್ನಕತ್ತಾಳ, ಮನೆಗೆ ಬಾರ್ವಾ ಅಂತ ಒಂದೇ ಸಮನೆ ಒತ್ತಾವತ್ತಿ. ನಾನು ಬೇಡೇ ಬೇಡ, ನಿಮ್ಮ ಸಹವಾಸನೇ ಬೇಡ ಅಂತೇಳಿ ಅರ್ಧ ಅವ್ರನ್ನ ನಾ ಬರುದಿಲ್ಲ ಅಂತ ಹೇಳ್ಬಿಟ್ಟೇನಿ. ಹೌದಾ? ಕರೆಯಾಕತ್ತಾನ? ಅಲ್ಲ ಹಂಗೆ ಮತ್ತೆ ನಿಮ್ದು ಡೈವರ್ಸ್ ಆಗೈತಲ್ಲ? ಕೋರ್ಟ್ನಾಗ ಏನು ಬ್ಯಾರಾಗ ಕಷ್ಟ ಹೋಗೋದು, ಒಂದಾಗ ಕೇಳಿ ಹೋಗ್ತಾರ ಅವ್ರ ಕಡೆ. ಅವರಾದರೂ 6 ತಿಂಗಳು ಜೊತೆಯಾಗಿರ್ರಿ ಅಂತ ಹೇಳ್ತಾರೆ. ನಮ್ಮ ತಿಂಡಿ ಹೆಚ್ಚಾಗಿ ತೊಗೊಂಡಿರ್ತೇವೆ ಅಟ್ಟೆ. ಅಯ್ಯೋ ಅಂದಾದ್ರೇನು ಅವ್ರೇನು ಯಾಕಾದ್ರಿ ಏನು ಕೇಳಲ್ಲ. ಅದೇನು ನನಗೇನು ಅಂತ ಸಮಸ್ಯೆ ಅನಿಸ್ವಲ್ತು. ನನಗೆ ಅವ್ರ ಮನೆಗೆ ಹೋಗಕ್ಕೆ ಮನಸ್ಸಿಲ್ಲ ಬಿಡ್ರಿ. ಹೌದಾ? ಈಗ ನಿಮ್ಮವ್ವ ಏನಂತಾರ? ನಮ್ಮವ್ವ ನಾನು ಯಾವಾಗ ಕಳ್ಸೇನೆ ಅಂತ ಕಾಯ್ತಾ ಅದಾಳ. ಹೋಗು ಅಂತ ಒಂದೇ ಸಮನೆ. ಯಾಕೆ ನಂದ ಮನಸ್ಸು ಒಪ್ಪುವಲ್ತಷ್ಟೇ. ಅಲ್ಲ ನಾ ಹೇಳೋದಾದ್ರೂ ಹೊಕ್ಕಿದ್ದೇನ ಅಂತ. ಮನುಷ್ಯ ತಪ್ಪು ಮಾಡ್ಯಾನ, ಆತು ತಪ್ಪಾತಂತ ಕೇಳಾಕತ್ತಾನಲ್ಲ, ಯಾಕೊಂದು ಅವಕಾಶ ಕೊಡಬಾರ್ದು ಅಂತ. ಈಗ ನೋಡು, ಈಗ ನೀನು ಸೇರಿ ತಪ್ಪು ಮಾಡಿದ್ವಿ, ಅದನ್ನು ಕ್ಷಮಿಸಿ ಅವ ಮದುವೆ ಮಾಡ್ಕೊಂಡ. ಒಂದು ಒಳ್ಳೆ ಮನಸ್ಸೇ ಐತಿ, ಏನೋ ಅವ್ರ ಓನ್ ಮಾತು ಕೇಳಿ ಹಂಗೆ ಮಾಡ್ಯಾನ. ಈಗ ಮತ್ತೆ ಅನ್ಸಾಕತ್ತೈತಿ ಹೆಂತ ಬೇಕು ಅಂತೇಳಿ. ಹೋಲತ್ತಾಗ ಹೊಕ್ಕಿ ಏನು ಮಾಡ್ತೀಯ ನೋಡು ಅಂತ. ಈ ಕೂಸಿಗೊಬ್ಬ ಅಪ್ಪಕ್ಕನಲ್ಲ. ನಾನು ಅದನ್ನೇ ವಿಚಾರ ಮಾಡೇನಿ. ಆದರೆ ಅದನ್ನ ಅಂದನಿ, ಅವನೇ ಬರಬೇಕು. ನಮ್ಮ ಅತ್ತೆ ಬಂದು ಕರೆದಾಳ, ನನ್ನ ಗಂಡು ಬಂದು ಕರೆದಿಲ್ಲ. ಅದಕ್ಕೆ ಅವನೇ ಬರಬೇಕು, ಬಂದು ನನ್ನ ಹತ್ರ ಮಾತಾಡ್ಬೇಕು. ಇನ್ಯಾವತ್ತು ನಂಗೆ ಬೇಜಾರಾಕೈತೆ ಅನ್ನೋಂಗೆ ಮಾತಾಡ್ಲಾರ್ದಂಗೆ ಹೇಳಿ ಕೇಳಿ ಹೋಗ್ಬೇಕು ಕರ್ಕೊಂಡು ಅಂತೇಳಿ ಹೇಳೇನಿ. ಅದೇನೋ ಇದು ಆಕ್ಸಿಡೆಂಟ್ ಬೇರೆ ಆಗೈತಂತೆ. ಒಂದು 2 ತಿಂಗಳು 4 ತಿಂಗಳು ಅಂದ್ಲಪ್ಪ ನಮ್ಮ ಅತ್ತೆ. ಅದು ಟ್ರೀಟ್ಮೆಂಟ್ ಆಗ್ಬೇಕು. ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಮುಗಿದ ಮೇಲೆ ಆಮೇಲೆ ಅವರು ರೆಸ್ಟ್ ಕಾಲೆಲ್ಲ ನೆಟ್ಟಗೆ ಆದಮೇಲೆ ಅಡ್ಡಾಡಂದಾರಂತೆ. ಅಲ್ಲಿ ಮಟ್ಟ ನನ್ನ ಬಾಣೆತನೂ ಆಕ್ಕತಿ. ಆಮೇಲೆ ಬಂದು ನೀವೇ ಕರ್ಕೊಂಡು ಹೋಗ್ರಿ ಅಂತ ಹೇಳೀನಿ. ನಾನು ಹೋದ್ರು ಈಗ ಆ ಕೂಸಿನ ಸಲುವಾಗಿ ಅಷ್ಟೇ ಹೋಗ್ಬೇಕು ಬಿಡ್ರಿ, ಇಲ್ಲಾಂದ್ರೆ ನನಗೂ ಹೋಗಕ್ಕೆ ಮನಸ್ಸಿಲ್ಲ. ಆಗಲಿ, ಎಲ್ಲರ ಒಟ್ಟು ಜೀವನ ಚೆಂದಿದ್ರೆ ಅಷ್ಟೇ ಸಾಕು. ಇಷ್ಟಕ್ಕೆ ಮುದ್ದಾಗೈತೆ ಕೂಸ, ಮಕ್ಕೊಂಬಿಟ್ಟತ್ತಲ್ಲ. ನಿಮ್ಮ ಮಗಳಿಗೆ ಹೆಣ್ಣಾತಂತಲ್ಲ, ಆರಾಮೈತ ಕೂಸ? ಓ ಆರಾಮದಾಳ ನನ್ನ ಮೊಮ್ಮಗಳು, ಭಾಳ ಆರಾಮದಾಳ. ಆಕೆಗೆ ಏನು ಕಮ್ಮಿ ಹೇಳಿ, ಬಿಬ್ರಮ್ಮ ಈ ಬಿಬ್ರಾಜ್ಜ ಅಪ್ಪ, ಇದು ಏನದು ಅಣ್ಣ ಮಾವ, ಆಮೇಲೆ ಮಾವನ ಹೆಂಡತಿ, ಎಲ್ಲ ಅತ್ತಿ ಎಲ್ಲರೂ ಅದಾರ. ಅದೃಷ್ಟ ಮಾಡಿ ಹುಟ್ಟಬೇಕು ಮಕ್ಕಳು ಹಂಗೆ ನಮ್ಮಂಗ. ಇರ್ಲಿ, ನಿನ್ನ ಗಂಡನ ಬಂದು ಸ್ವತಃ ತಪ್ಪಾಗೈತಿ ಅಂತ ಕರೆದ ಅಂದರೆ ಹೋಗು ಅನ್ಸಿರ್ಬೇಕು. ನೀ ಹೆಂಡತಿ ಮಕ್ಕಳು ಬೇಕು ಅಂತ ಅನ್ಸಿರ್ಬೇಕು, ಅದಕ್ಕೆ ಕರೆಯಾತಿರ್ಬೇಕು. ಕರೆದ್ರೆ ಹೋಗು. ಅವನ ಸ್ವತಃ ಬಂದು ಮಾತಾಡ್ಬೇಕಾ ಮತ್ತೆ? ಅದನ್ನ ಅಂದನಿ, ಅವನ ಸ್ವತಃ ಬಂದು ಮಾತಾಡಿ ಕರಿಯ ಮಠ ಹೋಗುದಿಲ್ಲ ಅಂತ ಹೇಳೀನಿ. ಸರಿ ಆಯ್ತು. ಸುಂದ್ರಿ, ನೀವು ಯಾಕೆ ಬಂದ್ರಿ ಮತ್ತೆ? ಒಟ್ಟು ನನ್ನ ಮಗಳು ಭಾಳ ಸರಿಯಾಗಿರೋದು ಸರಿ ಹೋಗೋದು ನಿಮಗೆ ಇಷ್ಟ ಇಲ್ಲಲ್ಲ ನಿಮಗೆ? ಹೇಳ್ರಂಗಾರ ನೋಡೋಣ. ಅಲ್ಲ ನಾ ಏನು ಮಾಡಿದೆ ನಿಮ್ಗೆ? ಅದು ನಾನು ಹಿಂಗೆ ಡಿಲಿವರಿ ಆಯ್ತು, ರಾತ್ರಿ ಕರ್ಕೊಂಡು ಬಂದರು ಅಂತ ಗೊತ್ತಾತಲ್ಲ, ನೋಡಕ್ಕಂತ ಬಂದೆ. ಇಲ್ಲ ನಾನು ಇಲ್ಲ, ಅದು ಯಾರಿಲ್ಲದ ನೋಡೇ ಬಂದೆ. ಯಾರಿಲ್ಲದ ನೋಡೇ ಬಂದೆ ಅಂತೀರಿ? ಈಗ ನಾ ಬಂದೆ ಇಲ್ಲಿಗ. ನನ್ನ ನಸೀಬಕ್ಕೆ ಏನ, ಆಕೆ ಗಂಡನ ಮನೆಯವ್ರು ಅವ್ರ ಅತ್ತೆ ಆಕೆ ಗಂಡನ ಬಂದಿದ್ರು ಅನ್ಕೋರಿ. ಈಗ ಡಿಲಿವರಿ ಆಗೈತೆ ಅಂತ ಫೋನ್ ಹಚ್ಚಿ ಹೇಳೇನಿ ಸುದ್ದಿನ. ಈಗ ಬಂದಿದ್ರು ಅನ್ಕೋರಿ, ಏನು ಗತಿ ಅದನ್ನ ಹೇಳ್ರಿ. ಈಗ ಆಕೆ ಜೀವನ ಸರಿ ಹೋಗ್ಬೇಕು ಅಂತ ಇರ್ತತಿ. ಅಷ್ಟರೊಳಗೆ ನೀವು ಮತ್ತೆ ಬಂದು ಈಗ ನಿಮ್ಮನ್ನ ಇಲ್ಲಿ ನೋಡಿದ್ರೆ ಮತ್ತೆ ಆಕೆ ಗಂಡನ ಮನಸ್ಸು ಹಾಳಾಗೋದಿಲ್ಲ. ಅವ್ರ ಅತ್ತಿ ಏನು ಅನ್ನಕ್ಕಿಲ್ಲ, ವಿಚಾರ ಮಾಡ್ರಂಗಾರ ನೋಡೋಣ. ಅವತ್ತು ನನ್ನ ಮಗಳು ಗಂಡನ್ ಬಿಟ್ಟು ಇವತ್ತು ಈ ಪರಿಸ್ಥಿತಿಯಾಗಿ ಇರಕ್ಕೆ ಕಾರಣನ ನೀವು. ಈಗ ಹಿಂಗೆಲ್ಲ ಆದ್ಮೇಲೂ ಮತ್ತೆ ನಾವು ಅಷ್ಟು ಇದ್ರ ಬ್ಯಾಡಪ್ಪ ನಮ್ಗೆ ಇಂಥ ಸವಾಸ ಅಂತೇಳಿ ನಮ್ಮ ಪಾಡಿಗೆ ನಾವು ಇದ್ರೂ ಇರಾಕ್ ಬಿಡುವಲ್ರಲ್ಲ ನೀವು. ಅಲ್ಲ ಸುಂದ್ರಿ, ನಿನ್ನ ತಲೆಯಾಗ ಏನು ಬುದ್ಧಿ ಐತಿ ಇಲ್ಲ? ನಿನಗೆ ಹೇಳಿ ವಾಪಸ್ ಕಳ್ಸಕ್ಕೆ ಬರ್ತತೆ ಬರೋದಿಲ್ಲ. ಅವ ಏನಾತ್ ಬಿಡವ ಬಂದ್ರೆ ನೋಡಕ್ಕ ಬರಲಿ. ಏನಾತೀಗ ನೋಡ್ಕೊಂಡು ಹೋಗ್ತಾರ, ಅದಕ್ಕೆ ಏನು ಮಾಡ್ಬೇಕೀಗ? ನಿಂದೊಂದು ಒಳ್ಳೆ ಕತಿ ಅತ್ತಾಗ. ಅವನು ತಡಿ ಅಷ್ಟು ಅನುಮಾನ ಪಟ್ಟು ಅಷ್ಟು ಇದು ಮಾಡಿ ನಾನು ಹೊರಗೆ ಹಾಕಿದವರು ಬರ್ತಾರ ಅಂತೇಳಿ ಇವ್ರು ನಾನು ಕಳ್ಸಕತ್ತೆ. ಏನಾತ್ ಬಿಡು, ನೋಡಿದ್ರೆ ನೋಡ್ಲಿ. ಓಹೋ ನಂಗೆ ಗೊತ್ತು. ಅದಕ್ಕೆ ಯಾಕೆ ಗಂಡನ ಮನೆಗೆ ಹೋಗು ಅವ್ರು ಫೋನ್ ಹಚ್ತಾ ಇದಾರ ಅಂದರೆ ನಿನಗೆ ಹೋಗಕ್ಕೆ ಮನಸ್ಸಿಲ್ಲ. ಎಳ್ಕಾಳಷ್ಟು ಏನು ಮತ್ತೆ ಯಾವಾಗಿಂದ ಶುರುವಾಗೈತಿ? ಅವ
ಸುಮ್ಮನೆ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಯಾವಾಗಿಂದ ಶುರು ಆಗೈತಿ ಏನಾಗೈತಿ ಅತ್ತ ಅಂತೇಳಿ. ಶುರು ಆಗೈತೋ ಬಿಟ್ಟೋತೋ ನಿನಗೆ ಗೊತ್ತೈತಿ. ಏನು ನಾ ಏನು ಫೋನ್ಯಾಗ ಮಾತಾಡಂಗಿಲ್ಲ, ಎಲ್ಲೂ ಕದ್ದು ಮುಚ್ಚಿ ಹೋಗಂಗಿಲ್ಲ, ಬರಂಗಿಲ್ಲ, ಭೇಟಿ ಆಗಿದ್ದು ಗೊತ್ತಿಲ್ಲ ನಿಂಗೆ, ಫೋನ್ಯಾಗ ಮಾತಾಡೋದಿಲ್ಲ ನಾವು, ಅದೆಲ್ಲ ಗೊತ್ತೈತಿ ನಿನಗೆ. ಗೊತ್ತಿದ್ದು ಯಾಕೆ ಹಿಂಗೆ ಮಾತಾಡಕತ್ತಿ? ಅದನ್ನೇ ಕೇಳ್ತಾ ಇರೋದು ನಾನು ನಿಂಗೆ. ಅಲ್ವೇ ಅಷ್ಟು ನನ್ನ ಮ್ಯಾಗ ಅನುಮಾನ ಪಡೋರು ಈಗ ನೆಟ್ಗೆ ಏನಂದ್ರೆ ನಂಗೆ ನಂಬಿಕೆ ಬರ್ತದಂತ ಮಾಡಿ ಏನು? ತಡಿ, ಯಾವಾಗ ಹೇಳಿ ನೀನು ಕೂಸು ಹುಟ್ಟಿದ್ದು? ಹಾಂ, ಕೂಸು ಹುಟ್ಟಿದ್ದು ನಾನು ಬೆಳಗ್ಗೆನೇ ಫೋನ್ ಮಾಡಿ ಹೇಳೀನಿ, ಬರ್ತಾರೆ ಈಗ. ನೀ ಹೇಳಿ ಬೆಳಗ್ಗೆನೆ ಅವ್ರು ಬರಕ್ಕೆ ಸಂಜೆ ಮಠ ಬೇಕನ? ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಒಂದು ಬಸ್ ಹತ್ತಿದ್ರೆ ಬರ್ತಾರವ. ಅಲ್ಲ ಅವ್ನ ಕಾಲು ಇದಾಗೈತಿ. ಮನೆಗೆಲ್ಲ ಕೆಲಸ ಏನೋ ಆಕಿನ ಮಾಡ್ಬೇಕಂತ. ಮತ್ತು ಎಲ್ಲ ಮುಗಿಸಿ ಅವನು ತೊಳೆದು ಬಳದು ಎಲ್ಲ ನೆಟ್ಟಗೆ ಮಾಡಿಟ್ಟು ಬರ್ಬೇಕಲ್ಲಕ್ಕಿ. ಇದನ್ನೇ ಹೇಳೋದು. ಈಗ ಅವ್ರು ಚಾಕ್ರಿ ಮಾಡಕ್ಕೆ ಬೇಕಲ್ಲ ಅವ್ ಬೇಕಿ, ಅದಕ್ಕೆ ನಾನು ನೆನಪಾಗೇನಿ. ಈಗ ಕಾಲು ಮುರ್ಕನ್ ಯಾರು ಮದುವೆ ಮಾಡ್ಕೊತಾರ? ದೊಡ್ಡದಾಗಿ ಹೇಳಿದ್ಲು, ನನ್ನ ಮಗಗೆ ಅಂಥ ಕನ್ಯೆ ತರ್ತೀನಿ, ಇಂಥ ಕನ್ಯೆ ತರ್ತೀನಿ, ಅಂಥ ಹುಡುಗನ ಹುಡುಕಿ ಮದುವೆ ಮಾಡ್ತೀನಿ, ಹುಡುಕಿ ಅಂತೆಲ್ಲ ನಾಟಕ ಮಾಡಿದ್ಲ ಅವತ್ತು. ಈಗ ಯಾಕೆ ಯಾರು ಮಾಡ್ಕೊತಾರ? ಹಂಗಾಗಿ ನಾನು ಹಳೆ ಹೆಂಡತಿ ಪಾದಗಟ್ಟೆ ಅಂತ ಬಂದಿರೋದೀಗ. ಅದು ಏನಾರ ಯಾಕಾಗಲಿ ಹಳೆ ಹೆಂಡತಿ ಪಾದ ಗಟ್ಟೆ ಅಂತ ಬಂದಿದ್ದ ಇನ್ನೂ ಒಳ್ಳೇದಲ್ಲನ. ಕಾಲು ಆರಾಮಾತು ಅಂದರೆ ಈಗ ಅಲ್ಲ ಆರಾಮಾಕತ್ತೆ ಅಂತ ಹೇಳಲ್ಲಕ್ಕೆ ಒಂದು 2-3 ತಿಂಗಳದಾಗ ಆರಾಮಾತು ಅಂದ್ರೆ ಮತ್ತೆ ಗಂಡ ಹೆಂಡತಿ ಚಂದ ಕೂಡಿ ಬಾಳ್ಬೋದಾ? ನೋಡ್ರಿ, ಅವರಿಬ್ರು ಗಂಡ ಹೆಂಡತಿ ನೆಮ್ಮದಿ ಆಗಿರಲಿ, ಅದೇ ನನ್ನ ಆಸೆ. ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ, ನನ್ನ ಮಗಳು ನೋಡಕ್ಕೆ ಬರೋದು, ಆ ಖುಷಿನ ನೋಡಕ್ಕೆ ಬರೋದು, ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಮಾಡ್ತೀರಿ? ಇವತ್ತಾಕಿ ಜೀವನ ಹಾಳಾಗಕ್ಕೆ ಕಾರಣ ನೀವ ಏನ? ಆತಾತು, ನೀವು ಶಿಟ್ಟಾಗಬೇಡ್ರಿ, ಜಗಳ ಮಾಡಬೇಡ್ರಿ. ಏನೋ ಜೀವ ತಡಿಲಿಲ್ಲ ನೋಡಕ್ಕೆ ಬಂದೆ ಅಷ್ಟೇ. ನನಗೆ ಕೆಟ್ಟ ಉದ್ದೇಶ ಇಟ್ಕೊಂಡಂತೂ ನೋಡಕ್ಕೆ ಬರಲಿಲ್ಲ. ನನಗೆ ಗೊತ್ತಿದ್ದಿಲ್ಲ ನಿನ್ನ ಗಂಡು ಫೋನ್ ಮಾಡ್ಯಾನ, ಮತ್ತು ನೀವಿಬ್ರು ಬಾಳೆ ಮಾಡು ನಂದಾನ, ಏನೂ ಗೊತ್ತಿಲ್ಲ ನನಗೆ. ಯಾರನ್ನು ಈ ಇಬ್ಬರೇ ಹೆಣ್ಮಕ್ಳಕ್ಕಿರಲ್ಲ, ಏನಾರ ಸಹಾಯಕ್ಕೆ ಬೇಕಾಗ್ಬೋದನ ಅಂತ ಬಂದೆ ಅಷ್ಟೇ ನಾನು. ಆತ ಈ ರೊಕ್ಕ ಇಟ್ಕೋ, ಇದಕ್ಕಾರ ಬರ್ತೈತಿ, ನಾ ಬರ್ತೇನೆ. ದುಡ್ಡು ಗಿಡ್ಡೆಲ್ಲ ಏನೂ ಬೇಡ, ನೋಡಕ್ಕೆ ಬಂದ್ರಲ್ಲ ಅಷ್ಟೇ ಸಾಕ್ಬಿಡ್ರಿ. ಬೇಡ, ಇಟ್ಕೋ. ಈ ಮನುಷ್ಯನಿಂದ ಎಷ್ಟು ದೂರ ಇರ್ತಿ ಅಷ್ಟು ನಿನಗೆ ಒಳ್ಳೇದು ನೋಡು ಸುಂದ್ರಿ. ನಾ ಹೇಳೋದು ಕೇಳು. ಹೊಡ್ತು ಹಾಲು ಕುಡಿಸಿದೆ, ಹಂಗಾರ ಬಾ ಎಣ್ಣೆ ಹಚ್ತಾನೆ. ಎಣ್ಣೆ ಕಾಸಿ ಅತ್ತಿಗೆಮ್ಮ? ಕಾಸೇನಿ ನೀರು ತಡಿವಾ ಇಟ್ಟು ಬಂದೆ. ನೀವು ಒಲಿ ಆರೈತಿ ನೋಡೇ ಇಲ್ಲ, ನೀರಕ್ಕಾದಿಲ್ಲ. ನೀರಿಗೆ ಈ ಗುರಿ ಹಚ್ಚಿ ಬಂದಿನಿ, ಒಂದು ಚೂರು ಚೊರತ್ತೆ ಬೆಂಕಿ ಹಂಗೆ ಕಾಯಿಲೆ. ಯಾಕಂದ್ರೆ ಗ್ಯಾಸ್ ಇಲ್ಲ, ಗ್ಯಾಸ್ನೇ ಕಾಸ್ಲಾರ ಒಲೆ ಆಗಲ್ಲ ಹಚ್ಚಿರೋದು. ಅದು ಹಚ್ಚಿ ಈ ಕಡೆ ಬಂದೆ ನೀವು, ಅದು ಯಾವಾಗ ಒಲಿ ಆರೈತಿ ನಾನು ಲಕ್ಷ ಕೊಟ್ಟೇ ಇಲ್ಲ. ನೀರು ಕಾದಾವ್ ಬಿಡಂಗಾರ ಅಂತೇಳಿ ಒಳಗೆ ಅಡುಗೆ ಮಾಡಕತ್ತೀನಿ. ನೀರು ಒಂದು ತಟಗೂ ಕಾದಿಲ್ಲ, ಉಗುರು ಬೆಚ್ಚಗಾಗಿ ಹೊಟ್ಟೆ. ಅದಕ್ಕೆ ತಡಿ ಒಂದು 10 ನಿಮಿಷ, ಈಗ ಎಣ್ಣೆ ಹಚ್ಬೇಡ, ತಂಪಕತಿ ಶಾಂತ. ನೀರು ಸೊಳ ಮಾಡಕ್ಕಾದ್ವು ಅಂದ್ರೆ ನಾನು ಬಚ್ಚಲಕ್ಕೆ ಹಾಕಕ್ಕೆ ನಿಂದಿರ್ತೀನಿ, ನೀ ಎಣ್ಣೆ ಹಚ್ತಿಕ್ಕು ಅಂತ. ಆಯ್ತು ಅತ್ತಿಗೆಮ್ಮ, ಹಂಗೆ ಮಾಡ್ರಿ. ಹಂಗಾರ ಅತ್ತಿಗೆಮ್ಮ, ಇದು ತಲೆ ಯಾಕ ಒಂಚೂರು ಒಪ್ಪರಿ ಮಾಡಕತ್ತಾಳಕಿ. ಒಂದು ತಲೆಗೆ ಸಿಂಬಿ ಮಾಡಿಟ್ಟು ಜೋಳದಾಗ ಹಾಕ್ಬಿಡ್ರಿ. ಅಯ್ಯೋ, ಎಲ್ಲ ಮಾಡಿಟ್ಟಿರ್ತೇನೆ ಇವ, ನನಗೇನು ಗೊತ್ತಿಲ್ಲನ. ಆಕಿ ಆದ್ರೂ ಒಟ್ಟು ಏನೋ ಒಂದು ಹಿಂಗೆ ಒಪ್ಪರಿ ಮಕ್ಕಳು ರೂಢ ಆಯ್ತು ಆಕಿಗೆ, ಒಟ್ಟು ಹಂಗೆ. ಅದಕ್ಕೆ ಸಿಂಬಿ ಜೋಳಗಾಗ ದುಂಡಗೆ ಮಾಡಿ ಸಿಂಬಿ ಇಟ್ಟು ಇದು ಮಾಡಕತ್ತೇನೆ. ನಿಮ್ಮ ಅಣ್ಣಗೆ ಒಂದು ಬೆಳಗ್ಗೆ ಹೇಳೇನಿ, ಅಲ್ಲಿ ಹೊರಗಿರೋ ಜೋಳಿಗೆ ತೆಗೆದು ಒಳಗೆ ಒಂದು ಕಟ್ರಿ, ಇಲ್ಲೇ ಹಾಕಿ ರೂಮ್ನ್ಯಾಗ ತುಕ್ಕೊಂತ ಮಾಡ್ಕೊಂತ ಮನಗಿಸ್ಕೊಂತ ಇದು ಮಾಡ್ತಾಳ ಅಂತೇಳಿ ಜೋಳಿಗೆ ಕಟ್ರಿ ಅಂತ 3 ಸಲ ಹೇಳೇನಿ. ಅಂದಾರ. ಅದು ಎಲ್ಲಿ ಹೋಗ್ಯಾರೋ ಏನೋ, ಅಯ್ಯೋ ದೇವ್ರೆ. ಒಟ್ಟ ನಿಮ್ಮ ಅಣ್ಣನ ಕಾಲ್ ಮನೆಯಲ್ಲಿಲ್ಲದಲ್ಲ ನೋಡು. ಏನಾರು ಕೆಲಸ ಇರ್ಬೇಕು ಬಿಡವ ಆತಾಗ. ದೊಡ್ಡ ಡಿಸ್ಟಿಕ್ ಕಲೆಕ್ಟರ್ ಪೈಲಿಗೆ ಸೈ ಮಾಡ್ರಿ ಅಂತ ಫೋನ್ ಹಚ್ಚಿರ್ತಾರ, ಅದಕ್ಕೆ ಪಾಪ ಹೋಗಿರ್ತಾನೆ ನಿಮ್ಮಪ್ಪ. ಸುಮ್ಕುದ್ರೆ ನೀ ಎಲ್ಲದಕ್ಕೂ ನಿಮ್ಮ ಅಪ್ಪನ ಬಾಲ ಬಡ್ಕೊಂತ ಬರಬೇಡ. ನಿಂಗೆ ಯಾರು ಹೇಳ್ತಾರ ಹೋಗತ್ತ, ಬರೇ ಬೈಯೋದ್ರಾಗ ಇರ್ತಿ. ಬರೇ ಬೈಯೋದಲ್ಲೇ, ನಾ ಹೇಳೋದು ಅರ್ಥ ಮಾಡ್ಕೊ. ಏನು ಕೆಲಸ ಇರ್ತೈತೆ ಅಂತ ಕೇಳತ್ತೀನಿ. ಅಂದಂಗ ನಿನ್ನೆ ಫೋನ್ ನೋಡ್ಕೋತ ಕುಂತಿದ್ದೆ, ಒಂದು ವಿಚಾರ ತಲೆಯಾಗ ಬಂತು ಅನ್ನೋದಕ್ಕಿಂತ ಫೋನ್ಯಾಗ ಬಂತು. ಅದನ್ನ ನೋಡಿನೇ ಗೊತ್ತಾಗಿದ್ದ. ಅದು ಎಂಥದ ಇಂದ್ರಾನ ಪಂದ್ರನ ಇವಾತಾಗ ಇಲ್ಲೇ ಏನೋ ಹುಬ್ಬಳ್ಳಿಯಾಗ ಅದಾವಂತಲ್ಲ, ಜೊಕ್ಕದಾವಂತಲ್ಲ. ಈ ಎಂಥದ WF ಅಲ್ಲಲ್ಲ WWF ಯಾವ್ದದ ಏಯಪ್ಪ ಎಂಥದ ಅಂದ್ರಪ್ಪ. ಏನದ ಏನು WF? ಸುನಿಲಾ, ಒಳ್ಳೆ ಟೈಮಿಗೆ ಬಂದು ಒಂದು ಜೋಳಿಗೆ ಕಟ್ಟಪ್ಪ. ಇಲ್ಲೊಂದು ರೂಮ್ನ್ಯಾಗ ಆ ಹೊರಗಿನ ಜೋಳಿಗೆ ಅಲ್ಲೇ ಇರ್ಲಿ, ಬೇಕಾರೆ ನಿನ್ನೆ ಬರ್ತೈತೆ ಕಟ್ತಾನೆ ಮೇಲೆ ಆಗ್ಯದನ್ನು ಸದ್ಯಕ್ಕೆ. ಒಂದು ಸೀರೆ ಕೊಡ್ತೇನೆ ಚಲೋದ, ಇಲ್ಲೊಂದು ಕಟ್ಟ. ಸೀರೆ ಏನು ಬೇಡ, ನಾಳೆ ಬರ್ತಾ. ಇವತ್ತು ಹೋಗಿಲ್ಲ, ನಾಳೆ ಏನು ಮಾಡ್ತೀನಿ, ಹೋಗಿ ಆ ಮಕ್ಕಳದು ರೆಡಿಮೇಡ್ ಬೆಡ್ ಹಿಂಗೆ ನೇತು ಹಾಕೋದು ಮಲಗೋದು ಒಳ್ಳೆ ಭಾರಿ ಐತದ. ಅದು ಮಕ್ಕಳು ಬೆಡ್ ತಳಗ ಮನಸ್ಸು ಬೆಡ್ ಅದು ಹೊಚ್ಚೋದು ಎಲ್ಲ ಸಟ್ಟ ಬರ್ತದ. 2,500 ಎಷ್ಟು ಐತದ ಒಟ್ಟು ಎಲ್ಲ ಪೂರ್ತಿ ಬೇಬಿದು. ನಾನು ತೊಗೊಂಬರ್ತೀನಿ ನಾಳೆ, ತಂದ ಮೇಲೆ ಅದನ್ನು ಹಾಕೋಣಂತ ಅವತ್ತು. ನಾಳೆ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ. ಸರಿ ಆತ್, ಹಂಗೆ ಮಾಡು. ಆ ಯೂಟ್ಯೂಬ್ನ್ಯಾಗ ಫೋನ್ ನೋಡ್ಕೊತ ಕೂತಾಗ ಅದೆಂಥದ ಇಡಿಯೋ ಬಂತಲ್ಲ, WF ಈ ಏಯಪ್ಪ ಏನೂ ಅಂದ್ರವ್ರು, ಇಂದಿರಾ ಏಯಪ್ಪ. ಅದ್ರ ಬಗ್ಗೆ ಅದ ಹೇಳಿದ್ರೆ ಸಿಟ್ಟು ಮಾಡ್ತೀಯ ಏನಪ್ಪ ನೀನು? ಆದರೂ ಹೇಳ್ತೇನೆ, ಮತ್ತು ನಂದು ಕರ್ತವ್ಯ ಅಲ್ಲಿ ಹೇಳ್ಬೇಕಾಗಿದ್ದು. ಜಗತ್ನಾಗ ಎದ್ದು ಬಿದ್ದವರೆಲ್ಲರೂ ಅಮ್ಮಾಗಕತ್ತಾರ, ನಾನು ಸುಡುಗಾಡೆ ಯಾವಾಗಕ್ಕನೆ ಗೊತ್ತಿಲ್ಲಲ್ಲ. ಹಾಗಾಗಿ ಅದೇ ಇದು ಏನದು ಎಂಥದ್ದು ಮಕ್ಕಳಿಗೆ ಆ ಹೊಟ್ಟೆಗೆ ಗರ್ಭಕೋಸಕ್ಕೆ ಸೀದಾ ಇಂಜೆಕ್ಷನ್ಲೆ ಸಿರಂಜ್ಲೆ ಆ ಖುಷಿನೇನ ಬಿಟ್ಟು ಅಲ್ಲೇ ಬೆಳೆಸಿ ಜೋಪಾನ ಮಾಡಿ ಡಿಲಿವರಿ ಮಾಡ್ತಾರಂತಲ್ಲ. ಅಪ್ಪಂದು ಬೇಕಂದ್ರೆ ಅಪ್ಪಂದು, ಬೇರೆ ಬೇಕಂದ್ರೆ ಬೇರೆ ಅಂತ. ನಮ್ಗೇನು ಕರ್ಮ ಐತಿ ಬೇರೆ ತೊಗೊಳಕ್ಕೆ? ಹೌದಿಲ್ಲ? ನಿಂದನ್ನ ಅಂದರೆ ಕೂಸು ನಿಂದೆ ಆಕಿ ಹೊಟ್ಟೆಗ ಸಿರಂಜ್ಲೆ ಕಳಿಸ್ತಾರಂತಲ್ಲ. ಅದೇನ ಅದು ಎಂಥದ ಅಂದ್ರಪ್ಪ ಅವ್ರು. IVF
ಹಾ ಅಯ್ಯಪ್ಪ ಅಯ್ಯಪ್ಪ ಅಯ್ಯೋ ದೇವ್ರೆ ಅದೇ ಭಯ ಬರುವಂತಾಗಿತ್ತ. ಬರೀ 60,000 ಅಂತ ನೋಡ್ಲಾ. 60,000ದಾಗ ಕೆಲಸನ ಮುಗಿತಂತೆ. ಏನು ಬರೀ 60,000 ಎಲ್ಲೇ ಹೋಗತಿ ಎಲ್ಲೇ ಬರ್ತತಿ. ಏನು ಹಾಕಿದೊಂದು 2 ತಿಂಗಳು ಪಗಾರ ಕೂಡ್ಸಿಟ್ಟು ಏನು ಇದೊಂದು ಯಾಕೆ ಮಾಡಿಸ್ಬಾರ್ದಪ್ಪ. ಏನಂತ ವರ್ಷ ತುಂಬದ್ರಾಗ ಮನ್ಯಾಗ ಗಂಡ ಹೆಣ್ಣ. ಆಮೇಲೆ ನಾನು ವಿಡಿಯೋ ನೋಡಕತ್ತಿದ್ನಲ್ಲ ಅದ್ರಾಗ ಹೇಳತ್ತಿದ್ರು ಅದು ಎಂತದ ಹಿಂಗೆ ಅಯ್ಯಪ್ಪ ಮಾಡಿಸ್ತಾರಲ್ಲ, ಅಯ್ಯಪ್ಪ ಮಾಡಿಸಿದ ಮಕ್ಕಳು ಗಂಡ ಚಂದ ಗೊಂಬಿ ಗೊಂಬಿ ಇದ್ದಂಗೆ ಇರ್ತಾವಂತ ನೋಡ. ಕಣ್ಣು ಮೂಗು ಬಾಯಿ ತಿದ್ದಿದ್ದು ಕೃಷ್ಣ ಕೃಷ್ಣ ಇದ್ದಂಗೆ ಇರ್ತಾವಂತ, ಅಷ್ಟು ಚಂದ ಇರ್ತಾವಂತ. ಅದಕ್ಕೆ ನಮ್ಮ ಮನ್ಯಾಗ ಅಷ್ಟು ಚಂದ ಯಾವ್ದಾವ ಹೇಳಿ. ನಿನ್ನ ಹೆಂಡತಿ ಮಕ ನೋಡಿದ್ರೆ ನಿನ್ನ ಹೆಂಡತಿ ಮಕ ಬಡಮಣಿಗೆ ಆಗೈತಿ. ಒಂಥರ ತಾಲಿಪಟ್ಟಿ ಬಡಿ ರೊಟ್ಟಿ ಬಡಿ ಕಾಮಣಿಗೆ ಇದ್ದಂಗೆ ಐತಿ ನಿನ್ನ ಹೆಂಡತಿ ಮಕ. ಅದಕ್ಕೆ ಅಂಥದ್ದು ಹುಟ್ಟುತ್ತಂದ್ರೆ ಏನು ಮಾಡಿದೆ ಚಂದನ್ ಗೊಂಬವನಂತದೊಂದು ಹೆಣ್ಣ ಗಂಡ ಹುಟ್ಟುವಲ್ತಕ್ಕ. ಅದಕ್ಕೆ ಒಂದು 60,000 ಅದನ್ನ ಮಾಡ್ತಾರಂತೆ, ಮಾಡಿಸ್ಬಿಡನ್ಲ ಏನಂತೆ. ಎಂತ ಕಾಲ್ ಬಂತಪ್ಪ. ಅಯ್ಯೋ ಅತಿ, ಈ ಕಾಲ ಬಂದು ತುಂಬ ದಿನ ಆಗೈತಿ, ಭಾಳ ದಿನ ಆತು. ಇದು ಮೊದ್ಲಿಂದನೂ ಮಾಡ್ತಾರೆ ಇದನ್ನೆಲ್ಲ. ನೀ ಹೇಳೋದನ್ನ ಸರಿಯವ. 60,000 ಕೆಲಸ ಮುಗಿಯಲ್ಲ. ಅಲ್ಲಿ ಒಂದು ಸಲ ಕಾಲಿಟ್ರೆ ಮುಗೀತು. ಅದಕ್ಕೆ ಅಂತ ರೊಕ್ಕ ಕೀಳ್ತಿರ್ತಾರ. ಹಂಗ ಒಂದ್ ಅಳತಿ ಗೊತ್ತನ? ಏನಿಲ್ಲ 60,000 ಅಂತ ಹೇಳಾರ ಅವ್ರು. 60,000 ಅಂತ ನೀ ಅಂತಿ. ಇದು ಆಕಿಗೆ ಇಷ್ಟ ಆಗ್ಬೇಕಲ್ಲವೇ? ಎಲ್ಲ ನಮ್ಗೆ ಇಷ್ಟ ಆಗಿದ್ದ ಮಾಡ್ತಾಳ ನಂಗರಕ್ಕೆ. ರಾತ್ರಿ ಆ ಗಂಡಸ್ರಿಗಿಂತ ಬಲ ಸೇರೆ ಕುಡಿತಾಳಲ್ಲ, ಸಿಗರೇಟ್ ಸೇತಾಳ, ಎಲ್ಲ ಸುಡ್ಗಾಡು ಗೊತ್ತಾಯ್ತು ನನಗೆ. ಇವೆಲ್ಲ ಮಾಡ್ತಾಳಲ್ಲ. ಏನ್ ನನಗೇನು ಇಷ್ಟ ಆಯ್ತೇನ? ನನಗೆ ಇಷ್ಟ ಆಗ್ಲಾರ್ದನ್ನ ನಾ ಬಾಯಿ ಮುಚ್ಕೊಂಡು ಸುಮ್ಮನಿಲ್ಲ ಹಾಳಾಗಿ ಹೋಲತ್ತಾಗ ಅಂತೇಳಿ. ಮತ್ತೆ ಹಂಗ ನಮ್ಗೊಂದು ಖುಷಿನ ಹಡದ್ ಕೊಟ್ಟು ಏನ್ ಬೇಕಾದ್ರೆ ಮಾಡ್ಕೊಂಡು ಹೆಟ್ಕೊಂಡು ಹೋಗೋಳಾಕ. ಅಣ್ಣ ಇದೇನೋ ಹೆಂಗ ಇದ್ರ ಬಗ್ಗೆ ನಂಗೆ ಮಾಹಿತಿ ಗೊತ್ತಿಲ್ಲ. ಒಂದ್ಸಲ ವಿಚಾರಿಸಿ ನೋಡ್ಬಾರ್ದು. ಈಗ ತಿಂಗಳ ದವಾಖಾನಿಗೆ ಹೋಗ್ತಾನೆ ಅದೀರಿ, ತೋರಿಸ್ತಾ ಇದೀರಿ. ನಾ ಅಂತೀನಿ ಇಷ್ಟು ದವಾಖಾನಿಗೆ ತೋರಿಸ್ತಾ ಇದೀರಲ್ಲ, ಇದು ಒಂದು ಯಾಕೆ ಒಂದು ಪ್ರಯತ್ನ ಅಂತ. ಹಂಗಲ್ವಾ? ಈಗ ಒಂದು 60,000 ಕೊಟ್ಟು ಇಂಜೆಕ್ಷನ್ ಮಾಡಿಸಿರ್ತೇವೆ. ಅದೇನಾರ ಫೇಲ್ ಆತಂದ್ರೆ ಮುಗೀತು, ರೊಕ್ಕನೂ ಹೋತು, ಇಂಜೆಕ್ಷನ್ ಮಾಡಿಸಿದ್ದು ಹೋತು. ಮತ್ತೊಂದು ಇಂಜೆಕ್ಷನ್ ಮಾಡ್ಸಕ್ಕೆ ಮತ್ತೆ ರೊಕ್ಕ ಕೊಡ್ಬೇಕು ಅವ್ರಿಗೆ, ಗೊತ್ತನ? ಹೌದಾ? ಎಂತ ತುಟ್ಟಿ ಕಾಲ್ ಬಂತೆ, ಒಂದು ಇಂಜೆಕ್ಷನ್ಗೆ 60,000? ಅವ್ರ ಕಡೆನೇ ತೋರಿಸ್ಕೋಬೇಕು. ಗುಳಿಗೆ ಔಷಧ ಅವ್ರು ಯಾವ್ಯಾವ ಕೊಡ್ತಾರ ಅವು ತೊಗೋಬೇಕು. ಆಮೇಲೆ ಮೆಟ್ಲಾ ಬಿಟ್ಟು ಕೆಳಗೆ ಇಳಿಬಾರ್ದು, ಪಲ್ಲಂಗ್ ಮ್ಯಾಗ ಮಕ್ಕೊಂಡಿರ್ಬೇಕು. ಒಂಥರ ಹೆಂಗಂದ್ರೆ ಹಡಿ ಮಟನು ಕಣ್ಣಿಟ್ಟು ನೋಡ್ಕೋಬೇಕಿನ್ನ ಕೆಲಸ ಬಿಡ್ಬೇಕು. ಸ್ಟಾರ್ಟಿಂಗ್ ಇಂಜೆಕ್ಷನ್ ಮಾಡಿಸ್ಕೊಂಡಾಗಿಂದ ಹಿಡಿದು ಹಡಿ ಮಠ ಅಷ್ಟು ಸೂಬ್ರ ಅಂದ್ರೆ ಸೂಬ್ರವಾಗಿರ್ಬೇಕು, ಗೊತ್ತನ? ಅಷ್ಟೆಲ್ಲ ಸೂಕ್ಷ್ಮಿಗೆ ನಮ್ಮ ಎಲ್ಲಿ ನೋಡ್ಕೋತಾಳ ಆಕಿ? ನೋಡ್ಕೊಳಕರ ಬೇಕಲ್ಲ. ಆಗಿದ್ದಾಗ್ಲಿ ಒಂದು ಹಡಿತಾಳ ಅನ್ನೋದಾದ್ರೆ ಅದ್ರ ಅವ್ನದು ಬೇಕಾದಾಗೋಲ್ತಕ್ಕ ನಾನು ನೋಡ್ಕೋತೀನಿ. ನನಗೆ ಊರಾಗ ನನ್ನ ಮರ್ಯಾದೆ ಹೋಗ್ಬಾರ್ದು. ಸರೋಜವನ್ ಸೊಸಿಗೆ ಇನ್ನೂ ಏನೋ ಆಗಿಲ್ಲ ಅನ್ನೋ ಮಾತು ಹೋಗ್ಬೇಕು ನನಗೆ. ಎಲ್ಲ ಬೆಂಡ್ಲಾರು ಬೆಟ್ಟಾದಾಗ ಏನು ವಿಶೇಷ ಸೊಸಿದು ಅಂತ ಕೇಳ್ತಾರಲ್ಲ, ಎಲ್ಲ ಬಿಡಾಡ್ಯಾರಿದ್ರಿಗೆ ನನ್ನ ಮೊಮ್ಮಗನ್ನ ಎತ್ಕೊಂಡು ಅಡ್ಡಾಡ್ಬೇಕು ನಾನು. ನನಗೆ ಅದು ಬೇಕಾಗಿರೋದು ಈಗ ತಲೆಯಾಗ. ಏನ ಬೇಕಾದಾಗೋಲ್ತಕ್ಕ ಕೇಳ ಆಕಿನ ಪಲ್ಲಂಗದಿಂದ ಕಾಲ್ ನೆಲಕ್ಕೆ ಇಡಕ್ ಬಿಡೋದಿಲ್ಲ ನಾ. ಆಗಿದ್ದಾಗ್ಲಿ 1 ವರ್ಷ ನಾನು ನೋಡ್ಕೊಂಡೇ ಬಿಡ್ತೀನಿ ಅತ್ತಾಗ. ಅಲ್ಲ ನಾನೇ ನೋಡ್ಕೋಬೇಕಂತನೂ ಇಲ್ಲ. ಅವ್ರವ್ವ ಅದಾಳ ಏನು ಸತ್ತಾಳ ಅದಾಳ ಇಲ್ಲ ಆಕಿ ಪಗಾರ ಬರತ್ಲೆ ಒಂದಿಟ್ಟು ನಮ್ಮ ಹೋಗು ಕೊಡಾಕಿ ಅಂತ ಇಸ್ಕೊಂತಾಳ ಕೊಡ್ತಾಳ, ಹೌದಿಲ್ಲ? ಮತ್ತೆ ನೋಡ್ಕೋಬೇಕು ಮಗಳನ್ನ. ಒಂದು ಯಾಕೆ ಕೂಸು ಹುಟ್ಟ ಮಟ್ಟ ಜಪನ್ ಮಾಡೋದು ಆಕಿ ಕರ್ತವ್ಯ ಅಲ್ಲನ? ಹೌದಾ ಅಲ್ಲ? ಆಯ್ತವ, ಇವತ್ತು ಬರ್ಲಿ, ಆಗಿದ್ದಾಲಿ ಕೇಳಿ ಮಾತಾಡಿ ಹೇಳ್ತಾನತ. ನೋಡು, ಮಾತಾಡಿ ಏನನ್ನೋ ವಿಚಾರ ನನಗೆ ಗೊತ್ತಾಗಬೇಕಷ್ಟೇ. ಆಯ್ತವ. ಅದಕ್ಕೆಮ್ಮ ನೀವು ಒಂಚೂರು ಸಮಾಧಾನಕ್ಕೆ ಪ್ರೀತಿಯಿಂದ ಮಾತಾಡಿ ಹೇಳ್ರಿ. ಈಗ ನಾನು ಜೋಪಾನ ಜೊತೆ ಮಾಡ್ತೇನೆ, ತಲೆ ಕೆಡಿಸ್ಕೊಬೇಡ ಅಂತಲ್ಲ, ಸಮಾಧಾನಾಗಿ ಮಾತಾಡ್ರಿ. ಅಂದ್ರೆ ಆಕಿಗೂ ಒಂಥರ ಅವ್ನು ಮತ್ತಿಷ್ಟೆಲ್ಲ ಹೇಳ್ತಾಳ, ನಾ ಯಾಕೆ ಮಾಡಬಾರ್ದು ಅನ್ನಂಗೆ ಅನಿಸ್ತೈತಿ. ನೀವು ಕವ ಬೈತಾನೆ ಇದ್ರಿ ಅಂದ್ರೆ ಮತ್ತೊಟ್ಟ ಹಠಕ್ಕೆ ಬಿದ್ದಂಗೆ ಆಕೈತಿ ಹುಡುಗರಿಗೆ, ಅದಕ್ಕೆ ಹೇಗೆ. ನೀ ಹೇಳ್ದಂಗೆ ಮಾಡ್ತೀನಿ.